ಕನ್ಯಾ ರಾಶಿಯವರ ನಿಗೂಢವಾದ ಎಚ್ಚರಿಕೆ. ಯಾಕಾರ ಪಾರ್ಟ್ನರ್ಶಿಪ್ ಮಾಡ್ದೋ ಅನ್ನೋ ರೀತಿಯಲ್ಲಿ ನಾನು ಒಬ್ಬನೇ ಮಾಡ್ಕೊಳ್ಬೇಕಾಯ್ತು, ಇವ್ರ ಜೊತೆ ಸೇರಿ ಆಳತ್ತೆ ಅಲ್ಲ ಅನ್ನೋ ರೀತಿಯಾದ ಮನಸ್ಥಿತಿಗಳು ಇರ್ತದೆ. ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಿರ್ತಾರಲ್ಲ, ಯಜಮಾನರ ಬಗ್ಗೆ ಬಹಳ ಕೇರ್ ವಹಿಸ್ಬೇಕು ನೀವು. ಉದ್ಯೋಗದಲ್ಲಿ ಒಂದು ಸ್ವಲ್ಪ ಸ್ಥಾನ ಪಲ್ಲಟ ಆಗುತ್ತೆ. ಇವಾಗ ಆಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ, ಎಚ್ಚರಿಕೆಗಳ ವಿಡಿಯೋ ಕೊಟ್ಟಿರಲಿಲ್ಲ. ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತೇನೆ. ಏನೇನು ಒಳ್ಳೇದಾಗುತ್ತೆ ಅನ್ನೋದಾಗಲೇ ತಿಳಿಸ್ಬಿಟ್ಟಿದ್ದೀನಿ, ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಹಳ ಇಂಪಾರ್ಟೆಂಟ್ ವಿಡಿಯೋ ಕನ್ಯಾ ರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ಆದರೂ ಒಂದು ವಿಚಾರ ಹೇಳ್ತೀನಿ, ವಿಡಿಯೋನ ಸರಿಯಾಗಿ ನೋಡಿದೆ ಆತುರದಲ್ಲಿ ನೋಡ್ಬಿಟ್ಟು ಏನ್ರಿ ಬರೀ ಎದುರಿಸ್ತೀರಾ ಒಂದು ಒಳ್ಳೇದು ಹೇಳಿಲ್ಲ, ಅಯ್ಯೋ ಎಚ್ಚರಿಕೆ ವಿಡಿಯೋ ಸ್ವಾಮಿ, ಇದರಲ್ಲಿ ಎಚ್ಚರಿಕೆಗಳೇ ಇಡೋದು, ಶುಭ ವಿಚಾರ ಹಿಡಿದ್ರೆ ಒಳ್ಳೇದೇ ಹೇಳ್ತಿರ್ತಕ್ಕಂಥದ್ದು. ಸೊ ಏನು 5 ಬೆರಳು ಒಂಥರ ಇರಲ್ಲ, ಇನ್ನು ಜನರೆಲ್ಲ ಒಂದ್ ಹತ್ರ ಇರ್ತಾರೆ, ಒಬ್ಬರದ್ದು ಅಭಿಪ್ರಾಯ ಒಂಥರ ಇರುತ್ತೆ. ಅಂದರೆ ವಿಷಯ ನಿಮಗೆ ಸರಿಯಾಗಿ ತಿಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾರೆ, ಅದಷ್ಟೇ, ಇನ್ನೇನಕ್ಕೂ ಅಲ್ಲ. ಸರಿನಾ, ಶುರು ಮಾಡೋಣ ಅಲ್ವಾ ವಿಡಿಯೋನ. ಕನ್ಯಾ ರಾಶಿಯವರಿಗೆ ಏನೇನು ಸಮಸ್ಯೆಗಳಾಗಬಹುದು ಮೇ ತಿಂಗಳಲ್ಲಿ ಅನ್ನುವಂಥದ್ದು ಬಹು ಮುಖ್ಯವಾಗಿ ನೋಡಿ. ಕುಜ ಗ್ರಹ 7ನೇ ಮನೆಯಲ್ಲಿರ್ತಾರೆ 11ನೇ ತಾರೀಕಿನ ತನಕ. 11ನೇ ತಾರೀಕಿನ ತನಕ ಶನಿಯೊಟ್ಟಿಗೆ ಕುಜನ ಯುತಿ, ಅದು ಮಂದಮಂಗಳ ಯುತಿ ಅದು. ಸೊ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಮಾಡ್ತಾ ಇದ್ದೀರಾ, ಇನ್ನೊಬ್ಬರ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ಕೊಂಡ್ರೆ ಅದೆಲ್ಲ 11ನೇ ತಾರೀಕಿನ ತನಕ ಬಹಳ ಕೆಡದಾಗಿರುತ್ತೆ, ಚೆನ್ನಾಗಿರಲ್ಲ. ಒಂಥರ ಬಿಸಿ ತುಪ್ಪ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಯಾಕಾರ ಪಾರ್ಟ್ನರ್ಶಿಪ್ ಮಾಡ್ದೋ ಅನ್ನೋ ರೀತಿಯಲ್ಲಿ ನಾನು ಒಬ್ಬನೇ ಮಾಡ್ಕೊಳ್ಬೇಕಾಯ್ತು, ಇವ್ರ ಜೊತೆ ಸೇರಿ ಆಳತ್ತೆ ಅಲ್ಲ ಅನ್ನೋ ರೀತಿಯಾದ ಮನಸ್ಥಿತಿಗಳು ಇರ್ತದೆ. 11ನೇ ತಾರೀಕು 12ನೇ ತಾರೀಕು ತನಕ ಇರುತ್ತೆ ಆ ಥರ. ಆಮೇಲೆ ಫ್ರೆಂಡ್ಸ್ಗಳೇ ಬಿಸಿ ತುಪ್ಪ ಆಗ್ಬಿಡ್ತಾರೆ. ಹೇಳ್ಕೊಳಕ್ಕೆ ನನ್ನ ಫ್ರೆಂಡು ಬಿಡೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಅವನ್ನ ಏನಾರು ಹೆಲ್ಪ್ ಮಾಡೋಣ ಅಂತ ನನಗೆ ಕಚ್ಚಕ್ಕೆ ಬರ್ತಾನೆ, ನನ್ನದೇ ತಪ್ಪು ಅಂತಾನೆ. ಹಾಳಾಗೋಗು ಹೆಂಗೆ ಬರೋ ಹಾಳಾಗೋಗು ಅಂತಂದರೆ ನನಗೆ ಮಾಡೋ ಇಲ್ಲ ಅಂತಾನೆ. ಇದೊಂಥರ ತಲೆ ಕೆಟ್ಟೋಗಿದೆ ಗುರುಳೆ ನನಗೆ ಅಂತ. ಈ ಥರದ ಸಮಸ್ಯೆಗಳಾಗುತ್ತೆ. ದಂಪತಿಗಳಲ್ಲೂ ಈ ಸಮಸ್ಯೆ ಆಗುತ್ತೆ, ಗಂಡ ಹೆಂಡತಿನಲ್ಲೂ ಈ ಸಮಸ್ಯೆ ಆಗುತ್ತೆ. ಮೊದಲ 1-2 ವಾರ ಅಥವಾ 11ನೇ ತಾರೀಕು 12ನೇ ತಾರೀಕಿನ ತನಕ. ಮದುವೆ ಆಗದೇ ಇರೋರಿಗೆ ಇನ್ನೊಂಥರ ವಿಚಿತ್ರ. ಒಂದು ಮದುವೆ ಸಂಬಂಧ ಬಂದ್ಬಿಡ್ತದೆ 11ನೇ ತಾರೀಕು ತನಕ. ಈ ಕಡೆ ಕೊಡಲ್ಲ ಅಂತಲೂ ಹೇಳಲ್ಲ, ಈ ಕಡೆ ಕೊಡ್ತೀವಿ ಅಂತಲೂ ಹೇಳಲ್ಲ. ತಿಳಿಸ್ತೀವಿ ಅದಾಗೋಯ್ತು, ಓಕೆ ಈಗ ನೀವು ಬೇಡ ಅಂದ್ರೆ ಅವ್ರು ಬೇಕು ಅಂತಾರೆ, ನೀವು ಬೇಕು ಅಂದ್ರೆ ಅವ್ರು ಬೇಡ ಅಂತಾರೆ. ಇದು ಎಲ್ಲಿ ಸವಾಸ ಆಯ್ತು ನನಗೆ ಅನ್ನೋ ಥರ. ಒಂದು 11ನೇ ತಾರೀಕಿನ ತನಕ ನಿಮಗೆ ಹೆಚ್ಚು ಕಡಿಮೆ ಈ ಥರ ಅನಿಸುತ್ತೆ. ದೂರ ಪ್ರಯಾಣಗಳು ಹೋದಾಗೆಲ್ಲ ಕೆಲಸಗಳಾಗಿಲ್ಲ, ಸುಮ್ಮನೆ ಹಿಂಗೆ 10 ಕಿಲೋಮೀಟ್ರಲ್ಲಿ ಹೋಗೋದನ್ನು 30 ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗೋದು, 500 ರೂಪಾಯಿ ಮುಗಿಸ್ಕೊಂಬರೋದನ್ನು 800 ರೂಪಾಯಿ ಖರ್ಚು ಮಾಡ್ಕೊಂಡು ಬರೋದು, ಈ ಥರದ್ದೆಲ್ಲ 11ನೇ ತಾರೀಕಿನ ತನಕ ಇರುತ್ತೆ ನಿಮಗೆ. 11ನೇ ತಾರೀಕಿನ ನಂತರ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ 8ನೇ ಮನೆಗೆ ಕುಜ ಬರ್ತಾನೆ. ಈ ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಿರ್ತಾರಲ್ಲ, ಯಜಮಾನರ ಬಗ್ಗೆ ಭಾಳ ಕೇರ್ ವಹಿಸ್ಬೇಕು ನೀವು. ಮೇ 12ನೇ ತಾರೀಕಿಂದ ಆಚೆಗೆ ಕನ್ಯಾ ರಾಶಿ ನಿಮ್ಮದು ಮದುವೆ ಆಗಿದೆ ಸ್ತ್ರೀಯರು ನೀವು ಅಂದರೆ ನಿಮಗೆ ಯಜಮಾನರಿಗೆ ಲಾಂಗ್ ಟೂರ್ಗಳು ಅದು ಇದು ಅನಿವಾರ್ಯತೆ ಇಲ್ಲ ಅಂದರೆ ಹೋಗ್ಲಿಕ್ಕೆ ಬಿಡಬೇಡಿ. ಅದರಲ್ಲೂ ಡ್ರೈವಿಂಗು ಅಥವಾ ಸ್ವಿಮ್ಮಿಂಗು. ಈಗಂತೂ ಮೇ ಅಂದ್ರೆ ರಜಾ, ಎಲ್ಲೋ ಹೋಗಿ ಆರ್ಕೊಂಡೆ ನೀರಿಗೆ, ನೀರು ಬೇಕು ಅಂತ ಹೋಗ್ಕೊಂಡು ಎಡವಟ್ಟು ಆಗಬಾರ್ದು ಅನ್ನೋ ಅಂದರೆ ಎಚ್ಚರಿಕೆ ಬಹಳ ಮುಖ್ಯ. ಆಮೇಲೆ ಬೆಂಕಿಯಿಂದ, ನೀರಿನಿಂದ ಸ್ವಲ್ಪ ದೂರಗಳಿರಬೇಕು. ಬೆಟ್ಟ ಟ್ರೆಕ್ಕಿಂಗ್ ಹತ್ತೀನಿ, ಮರ ಹತ್ತೀನಿ, ಮತ್ತೊಂದು ಬೇಡ, ಟೈಮ್ ಸರಿಯಿಲ್ಲ ಬೇಡ ಅಂತ ಹೇಳ್ಬಿಡ್ಬೇಕು. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಜಮಾನರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು ಸ್ತ್ರೀಯರು. ಜೊತೆಗೆ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂಥ ಇನ್ನೊಂದು ವಿಚಾರದ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಸ್ಥಾನ ಪಲ್ಲಟ ಆಗುತ್ತೆ. ಅಂದರೆ ಬಹಳ ಕಾಲದಿಂದ ನೀವೇನೋ ಒಂದು ಕೆಲಸ ಮಾಡ್ಕೊಂಡು ಬಂದಿರ್ತೀರಿ ನಿಮ್ಮ ಜಾಬಲ್ಲಿ, ಮೇ ತಿಂಗಳಲ್ಲಿ ಚೇಂಜ್ ಮಾಡಿಬಿಡ್ತಾರೆ ನಿಮ್ಮ ಪೊಸಿಷನ್ನ. ನೀನೊಂದು ಕೆಲಸ ಮಾಡು, ನೀನು ಅಕೌಂಟ್ಸ್ಗೆ ಹೋಗ್ಬಿಡು ಅಂತ. ನೀವು ಯಾವತ್ತೂ ಅಕೌಂಟ್ಸ್ ಮಾಡಿಲ್ಲ, ಅಕೌಂಟ್ಸ್ಗೆ ಹೋಗ್ಬಿಡು. ಅಥವಾ ಮೊದಲಿಂದ ನೀವೇ ಅಕೌಂಟ್ಸ್ ಮಾಡ್ಕೊಂಬರ್ತಾರೆ, ನೀವೇ ಈ ಸಲ ಅಕೌಂಟ್ಸ್ ಬೇಡ, ನೀನು ಬೇರೆದನ್ನು ಮಾಡು, ಮೇಂಟೈನ್ ಮಾಡು, ನೀನು ಮತ್ತೊಂದು ಮಾಡು, ಇನ್ನೊಂದು ಮಾಡು. ಸಡನ್ನಾಗಿ ನಿಮ್ಮ ವರ್ಕ್ ನೇಚರಲ್ಲಿ ತುಂಬ ವ್ಯತ್ಯಾಸಗಳಾಗುವ ಸಾಧ್ಯತೆ ಇದೆ. ಜೊತೆಗೆ ಒಂದು ಆಸೆ ಇಟ್ಬಿಡ್ತಾರೆ, ನೀವು ಬೇಡ ಅಂತೀರಿ ಅಂತ ಒಂದು ಹುಕ್. ಅದಕ್ಕೆ ಆಸೆ ಅಂದರೆ ಇದನ್ನು ಮಾಡ್ರೆ ಅದನ್ನು ಮಾಡ್ಕೊಡ್ತೀನಿ, ಅದನ್ನು ಮಾಡ್ತೀನಿ ಮುನ್ನ ಸಿಕ್ಕಾಕ್ಸ್ಬಿಡ್ತಾರೆ, ಒಂಥರ ಸಿಕ್ಕಾಕ್ಸ್ಬಿಡ್ತಾರೆ ನಿಮ್ಮನ್ನು. ಇದು ಏನು ಒಳ್ಳೆ ಕತೆ ಆಗೋಯ್ತಲ್ಲ ಅಂತ. ಇದನ್ನು ಒಂಥರ ವಿಚಿತ್ರವಾಗಿ ನಿಮಗೆ ಆಸೆ ಹುಟ್ಟಿಸ್ಬಿಟ್ಟು ಬೇರೆ ನಿಮಗೆ ಸಂಬಂಧ ಇಲ್ಲದೆ ನಿಮ್ಗೆ ಗೊತ್ತಿಲ್ಲದ ಕೆಲಸಗಳೆಲ್ಲ ನಿಮಗೆ ಹಾಕ್ಬಿಡ್ತಾರೆ.
ಅಲ್ಲಾದರೂ ನಿಮ್ಮ ಹೆಸರು ಹಾಳು ಮಾಡಬಹುದು, ಅಥವಾ ನೋಡೋಣ ಏನು ಮಾಡ್ತೀರಾ ನೋಡೋಣ ಅನ್ನುವ ಪರೀಕ್ಷೆ ಕೂಡ ಆಗಿರಬಹುದು. ಅದು ಗೊತ್ತಲ್ವಾ. ಇನ್ನೊಂದು ಗಮನಿಸಬೇಕಾಗಿರತಕ್ಕಂಥ ವಿಚಾರ, 14ನೇ ತಾರೀಕು ಮೇ 14-15 ನಂತರ ತಂದೆಯವ್ರ ಜೊತೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ತಂದೆಯವ್ರ ಜೊತೆಗೆ ತಂದೆಯವ್ರ ಜೊತೆಗೆ. ಸೊ ಅಥವಾ ತಂದೆಯವರ ಆರೋಗ್ಯ ಅಥವಾ ತಂದೆಯವ್ರ ಜೊತೆಗೆ ಮನಸ್ತಾಪಗಳು, ಇದೆರಡರಲ್ಲೊಂದು ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ತಂದೆಯವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗದಾಗ ನೋಡ್ಕೊಳ್ಳಿ. ತಂದೆಯವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕು ನೀವು, ಆಯಿತಾ. ಒಂದು ನೆಕ್ಸ್ಟ್ ಬಹುಮುಖ್ಯವಾಗಿ ಮೊದಲ 2 ವಾರಗಳಿದೆಯಲ್ಲ, ಮೊದಲ 2 ವಾರಗಳು, ಮೇ ತಿಂಗಳ ಮೊದಲ 2 ವಾರಗಳು 14ನೇ ತಾರೀಕಿನ ತನಕ ಕಳೆದುಕೊಳ್ಳುವಿಕೆ ತೀರಾ ಜಾಸ್ತಿ ಇರುತ್ತೆ. ನೀವು ತುಂಬ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡ ದುಡ್ಡು ಇರಬಹುದು, ವಸ್ತು ಬಂಗಾರಾದಿಗಳಿರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಏನೇ ಕಳ್ಕೊಂಬಿಟ್ಟೆ ಸರ್, ಒಳ್ಳೆ ಅಧಿಕಾರ ಇತ್ತು ಕಳ್ಕೊಂಬಿಟ್ಟೆ. ಈ ಕಳೆದುಕೊಳ್ಳುವಿಕೆ ಜಾಸ್ತಿ ಇರುತ್ತೆ. ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಬೇಕು ಅಂತಂದರೂ ಸಹ ರವಿ ಆರಾಧನೆ ಆಗಬೇಕಾಗ್ತದೆ. ಹಾಗೂ ಮೊದಲ 2 ವಾರಗಳು ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ, ಕಳೆದುಕೊಳ್ಳುವಿಕೆ ಸ್ಟ್ರಾಂಗ್ ಆಗಿದೆ. ಅದು ಆ್ಯಕ್ಚುಲಿ ಏಪ್ರಿಲ್ನಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ಕಳೆದುಕೊಳ್ಳುವಿಕೆ. ಓಕೆ, ಮೇ 14ನೇ ತಾರೀಕಿನ ತನಕ ಇರುತ್ತೆ. ಸೊ ಅದರಿಂದ ಪ್ರತಿಯೊಂದನ್ನು ಹುಷಾರಾಗಿ ಇಟ್ಕೊಳ್ಬೇಕು. ಅದು ದುಡ್ಡಾಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸ್ಥಾನ ಆಗಿರ್ಬೋದು, ಗೌರವ ಮರ್ಯಾದೆಗಳಾಗಿರಬಹುದು, ಏನೇ ಆಗಿರ್ಬೋದು, ಕಳೆದುಕೊಳ್ಳುವಿಕೆ ಜಾಸ್ತಿ. ನಾನು ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ, ಎಲ್ಲರೂ ನಿಮ್ಮತ್ತ ಆಕರ್ಷಿಸ್ಕೊಳ್ಬೇಕು, ಕಳೆದುಕೊಂಡದನ್ನು ಮರಳಿ ಪಡೆದುಕೊಳ್ಬೇಕು. ಅದಕ್ಕೂ ವಿಶೇಷವಾದ ಪರಿಹಾರಗಳು ಬೇಕಾಗ್ತದೆ. ನಿಮಗೋಸ್ಕರ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ, ಹುಣ್ಣಿಮೆಯ ದಿವಸ, ವೈಶಾಖ ಪೂರ್ಣಿಮಾ, ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಎಲ್ಲರನ್ನೂ ನೀವು ನಿಮ್ಮತ್ತ ಆಕರ್ಷಿಸಬೇಕು. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ 3 ಲೋಕಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಹಾಗಣಪತಿ ನಿಮಗೆ ಆ ಶಕ್ತಿ ಕೊಡಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಕಳೆದುಕೊಂಡಿದ್ದಿರಬಹುದು, ಲಾಸ್ ಮಾಡ್ಕೊಂಡಿದ್ದಿರಬಹುದು, ಪುನಃ ಲಭ್ಯತೆ. ಕದ್ದುಕೊಂಡು ಹೋಗಿದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತೀವಿ ಅದನ್ನು. ಸೊ ಆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ಬಹಳಷ್ಟು ಜನ ಇದು ಎಂಥ ಅದ್ಭುತವಾದ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಹೋಮ ಅಂತಂದರೆ, ಈ ಹೋಮಗಳನ್ನ ಮಾಡಿದ ಮೇಲೆ ಟ್ರೈನು ಬಸ್ಗಳು ಹತ್ಕೊಂಡು ದೂರ ಬೇರೆ ನಾನಿರೋದು ಬೆಂಗಳೂರು ನೆಲಮಂಗಲ, ದೂರ ಊರುಗಳಿಂದ ನನಗೆ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬಂದು ನನಗೆ ಧನ್ಯವಾದ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದವರೆಲ್ಲ ಇದ್ದಾರೆ. ಅಷ್ಟು ಅದ್ಭುತವಾದ ಫಲವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೋಮವನ್ನು, ಅದೇ ವಿಶೇಷವಾದ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅವತ್ತು ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಸರ್ಪಶಾಂತಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು, ಮಕ್ಕಳ ವಿಚಾರದಲ್ಲಿ ಆಲ್ರೆಡಿ ನಾನು ಭವಿಷ್ಯದಲ್ಲಿ ಹೇಳಿದ್ದೇನೆ, ಮಕ್ಕಳ ವಿಚಾರದಲ್ಲಿ ಅದು ಅನುಕೂಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೆ, ಗುರುದೋಷ ಇರೋವರಿಗೆ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, 7.7 ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಈ ತ್ರಿಶಕ್ತಿ ಉಂಗುರವನ್ನು ನೋಡಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ ಮಧ್ಯದ ಫಿಂಗರ್ಗೆ. ನೀವು ಖಂಡಿತವಾಗಿ ನಿಮಗೆ ಅನುಕೂಲವಾಗುವ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲೇ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಈ ಉಂಗುರವನ್ನು ಸರಿಯಾಗಿ ನೀವು ಗಮನಿಸಬೇಕು. ಇದರಲ್ಲಿ 3 ವಿಶೇಷವಾದ ದ್ರವ್ಯಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶಂಖು. ಶಂಖ ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರಲ್ಲಿರುತ್ತಲ್ಲ, ಆ ಮಿನಿಯೇಚರ್ ಚಿಕ್ಕ ಶಂಖ, ಅದು ನಿಮಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಅದು ನಿಮ್ಮಲ್ಲಿ ಚೈತನ್ಯ, ಕಾಂತಿ ವೃದ್ಧಿ ಮಾಡುತ್ತೆ ಅದ್ಭುತವಾಗಿ. ನಿಮ್ಮ ವಾಯ್ಸ್ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ ಆ ಶಂಖ. ಆ ಅದ್ಭುತ ಶಕ್ತಿ ಅದರಲ್ಲಿದೆ. ಅದ್ರ ಜೊತೆಗೆ ಎರಡನೆಯದಾಗಿ ರುದ್ರಾಕ್ಷಿ. ಈ ತುಂಬ ಚಿಕ್ಕದಾದಂಥ ಒಂದು ರುದ್ರಾಕ್ಷಿ ಇದೆ ಅದರಲ್ಲಿ. ಆ ರುದ್ರಾಕ್ಷಿ ಎಲ್ಲರೂ ನಿಮ್ಮ ಹತ್ರ ಬಂದಾಗ ಕೆಟ್ಟವರು ಬಂದ್ಬಿಡ್ತಾರೆ, ಒಳ್ಳೆಯವರು ಬಂದ್ಬಿಡ್ತಾರೆ. ಬಟ್ ಕೆಟ್ಟವರು ನಿಮ್ಮ ಹತ್ರ ಬರಬಾರ್ದು, ಒಳ್ಳೆಯವರು ಮಾತ್ರ. ನಿಮಗೆ ಯಾರಿಂದ ಉಪಯೋಗವಾಗ್ತದೋ, ಸಹಾಯವಾಗ್ತದೋ ಅವರು ಮಾತ್ರ ನಿಮ್ಮ ಜೊತೆಗೆ, ನೀವು ಅಂದ್ಕೊಂಡವರು ಕರೆಕ್ಟಾಗಿ ಬರೋ ಥರ ರುದ್ರಾಕ್ಷಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಜೊತೆಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿಯೂ ಸಹ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ. ಜೊತೆಗೆ ಅದರಲ್ಲೊಂದು ಚಿಕ್ಕ
ಚಿಕ್ಕದೊಂದು ಸಾಸಿವೆ ಕಾಳಿನಷ್ಟು ಪಾದರಸ ಇದೆ, ತುಂಬ ಚಿಕ್ಕದಿದೆ. ಸೊ ಆ 3 ಪವರ್ಫುಲ್ ಆಗಿರತಕ್ಕಂಥ ಶಂಖ, ರುದ್ರಾಕ್ಷೆ, ಪಾದರಸದ ತ್ರಿಶಕ್ತಿ ಸಂಯೋಗವನ್ನು ಉಂಗುರ ಮಾಡಿ ಅದನ್ನು ಕಾರ್ತಿವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಶ್ಲೇಷ ಬಲಿಪೂಜೆ, ಸಂತಾನ ಗೋಪಾಲ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೀವಲ್ಲ, ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹಾಗೂ ಕಾರ್ತಿವೀರ್ಯಾರ್ಜುನ ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ. ಈ ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಬಂದ ನಂತರ ಇದನ್ನು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಹಣೆಗೆ ಹಚ್ಕೊಂಡು ಉಂಗುರವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಮಾಡಬೇಕಾಗಿರೋದು. ಈ ಹೋದ ವರ್ಷ ಇದನ್ನು ಕೊಟ್ಟಾಗ ಹುಡುಕಿಕೊಂಡು ಬಂದು ಬರೀ ಥ್ಯಾಂಕ್ಸ್ ಹೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕಲ್ಲ, ಧನ್ಯವಾದಗಳನ್ನ ಫೋನಲ್ಲೂ ಅಲ್ಲ ಡೈರೆಕ್ಟಾಗಿ ಬಂದು ಧನ್ಯವಾದ ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಅವರು ಯಾರೊಬ್ಬರು ಹೋದರು, ವಾಪಸ್ ಬಂದರು, ಕಳೆದುಕೊಂಡಿದ್ದು ಮತ್ತೆ ಸಿಕ್ತು, ಹೋದ ಅವಕಾಶ ಮತ್ತೆ ಬಂತು, ತುಂಬ ಒಳ್ಳೆಯದಾಗಿದೆ ಅಂಥೇಳಿ. ಸೊ ದಯವಿಟ್ಟು ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥ ಈ ಪವರ್ಫುಲ್ ಆಗಿರತಕ್ಕಂಥ ಕಾರ್ತಿವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ವಿಶೇಷವಾಗಿ ಇತರೆ ಹೋಮಗಳೊಟ್ಟಿಗೆ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ 1ನೇ ತಾರೀಕು, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಜೊತೆಗೆ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಾಗಲಿ ಹಾಗೂ ಯಾರ್ಯಾರು ನಿಮ್ಮ ಬಿಟ್ಟು ಹೋಗಿರ್ತಕ್ಕಂಥವ್ರೆಲ್ಲ ವಾಪಸ್ ಬರುವಂಗಾಗಲಿ ನಿಮಗೆ ಖಂಡಿತವಾಗಿ. ಜೊತೆಗೆ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸುವ ಅದ್ಭುತವಾದ ಶಕ್ತಿ ಮಹಾಗಣಪತಿ ನಿಮಗೆ ಕೊಡಲಿ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವಿರುವಂತಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ನಿಮ್ಮಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.